टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತಿಂದ ಕರಗಗೆ ವಿದ್ಯುಕ್ತ ಚಾಲನೆ ಸಿಗ್ತಾ ಇದೆ. ರಾತ್ರಿಯಿಂದ ಧ್ವಜಾರೋಹಣ ರಥೋತ್ಸವ ಕೂಡ ನಡೀತಾ ಇದೆ. ಹೇಗಿರಲಿದೆ ಕರಗದ್ದು ತಯಾರಿ ಎಲ್ಲ ಹೇಗಿದೆ ಸರ್? ನಿಮಗೆ ಗೊತ್ತು, ವಿಶ್ವವಿಖ್ಯಾತ ಬೆಂಗಳೂರು ಕರಗ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ನೀವು ಸುಮಾರು 1.5 ತಿಂಗಳಿಂದ ಆಲ್ರೆಡಿ ಎಲ್ಲ ಫುಲ್ ಕವರ್ ಮಾಡ್ತಾ ಇದ್ದೀರಾ. ಪ್ರತಿಯೊಂದು ಏನು ಬೆಳವಣಿಗೆ ನಡೀತಾ ಇದೆ ಪ್ರತಿನಿತ್ಯ ಬಂದು ನೋಡ್ತಾ ಇದ್ದೀರಾ. ಇವತ್ತು ರಾತ್ರಿ ಧ್ವಜಾರೋಹಣ ಇದೆ ಸರ್. ಧ್ವಜಾರೋಹಣ ಮುಂಚೆ ತೇರಾಗುತ್ತೆ. ತೇರಂದರೆ ನಮ್ಮ ಅರ್ಜುನ ದ್ರೌಪದಿ ತಾಯಿ ನಮ್ಮ ಪೇಟೆ ಬೀದಿನಲ್ಲಿ ಒಂದು ರೌಂಡು ತೇರಾಗಿ ರಾತ್ರಿ ಫುಲ್ ಪೂಜೆಗಳಾಗುತ್ತೆ. ಪೂಜೆಗಳಾದಮೇಲೆ ಬೆಳಗಿನ ಜಾವ 5 ಗಂಟೆ ಆಗುತ್ತೆ ಧ್ವಜಾರೋಹಣ ಆಗೋಷ್ಟರಲ್ಲಿ. ಧ್ವಜಾರೋಹಣ ಆಗಿದ್ದೇನೆ ಇನ್ನು ನಾಳೆಯಿಂದ ಪೂಜೆಗಳು ಶುರು ಆಗುತ್ತೆ. 9ನೇ ತಾರೀಕು ಆರತಿ ದೀಪಗಳಿದೆ. ವಿಶೇಷವಾಗಿ ತುಂಬ ವಿಜೃಂಭಣೆಯಿಂದ ಇರುತ್ತೆ. 10ನೇ ತಾರೀಕು ಹಸೆ ಕರಗ ಇಲ್ಲಿ ನಮ್ಮ ಸಂಪಂಗಿ ಕೆರೆಯಿಂದ ನಮ್ಮ ದೇವಸ್ಥಾನಕ್ಕೆ ಹೋಗೋದು. 11ನೇ ತಾರೀಕು ಪೊಂಗಲ್ ಸೇವೆ ಅಂತ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮದೇ ಲ್ಯಾಂಗ್ವೇಜಲ್ಲಿ ದೇವಸ್ಥಾನದಲ್ಲಿ ಹಾಡು ಹೇಳೋದು, ಅದು ಗಂಟೆ ಪೂಜಾರಿಗಳು. 12ನೇ ತಾರೀಕು ವಿಶ್ವವಿಖ್ಯಾತ ಬೆಂಗಳೂರು ಕರಗ ರಾತ್ರಿ 12:30 ಇಷ್ಟು ಕಾರ್ಯಕ್ರಮ ಇದೆ. 13ನೇ ತಾರೀಕು ಗಾವ್ ಶಾಂತಿ ಇದೆ. 14ನೇ ತಾರೀಕು ಧ್ವಜ ಆವರಣ, ಅಂದರೆ ಧ್ವಜನ ಹೆಂಗೆ ಎಗ್ಸಿರ್ತೀರೋ ಹಂಗೆ ಇಳಿಸ್ಬಿಟ್ಟು ಮತ್ತೆ ಈ ತೇರ್ನ ನಾವು ಅರ್ಜುನ ದ್ರೌಪದಿ ತಾಯಿನ ನಾವು ಹೆಂಗೆ ಪೇಟೆ ಬೀದಿನಲ್ಲಿ ಎಲ್ಲ ಇದು ಮಾಡಿಸಿ ಮತ್ತೆ ತೊಗೊಂಡೋಗಿ ದೇವಸ್ಥಾನ ಸೇರಿಸ್ಬೋದು. ಈಗ ಪ್ರತಿ ಬಾರಿ ಕರಗ ಅಂದ ತಕ್ಷಣ ಸಾವಿರಾರು ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ. ಈ ವರ್ಷ ಎಷ್ಟು ಜನ ಸೇರೋ ನಿರೀಕ್ಷೆ ಸರ್? ಈ ವರ್ಷ 20 ಲಕ್ಷಕ್ಕಿಂತ ಜಾಸ್ತಿ ಜನ ಸೇರೋ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ 4 ದಿವಸ ರಜಾ ಬಂದಿದೆ ಕಂಟಿನ್ಯೂ ಆಗಿ. ಅದನ್ನು ಇವತ್ತು ಡಿಪಾರ್ಟ್ಮೆಂಟ್ ಮೀಟಿಂಗು ಕರೆದಿದ್ದಾರೆ 4 ಗಂಟೆಗೆ. ಅವರು ನಮ್ಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಬಂದೋಬಸ್ತ್ ಎಲ್ಲ ಚೆನ್ನಾಗಿದೆ, ಮಾಡ್ತಾ ಇದ್ದಾರೆ ಸರ್. ಮೇಡಮ್, ರೋಡದು ಮೈನ್ ರೋಡು ಓಪನ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. OTC ರೋಡ್ನ ಸೈಡೆಲ್ಲ ಓಪನ್ ಇದು ಸ್ವಲ್ಪ ಹಳ್ಳ ದಿನಗಳಿದೆ, ಅದನ್ನೊಂದು 3-4 ಡೇಸಲ್ಲಿ ಮಾಡಿಕೊಡ್ತೀನಿ ಅಂತ ನಿನ್ನೆ ಹೇಳಿದ್ದಾರೆ ಮ್ಯಾಮ್. ಇಲ್ಲ, ಇವಾಗ ಇದು ನಮಗೆ ಗೊತ್ತಿರಲಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ. ಏನೋ ಒಂದು ಹಂತಕ್ಕೆ ಬಂದಿದೆ. ಇಷ್ಟನ ತೇರು ಬರೋ ಥರ ಆಯ್ತು ಅನ್ನೋದು ಒಂದು ಖುಷಿ. ಆದರೆ ಇದನ್ನು ಇನ್ನು 4-5 ದಿವಸದಲ್ಲಿ ಜಾತ್ರೆ ಜಾಸ್ತಿ ಆಗ್ತಾ ಇದ್ದಂಗೆ, ಜನ ಸೇರಿದಾಗ ಆ ಹಳ್ಳದಲ್ಲಿ ಯಾರು ಬೀಳ್ದಿರಂಗೆ ಅದನ್ನು ಒಂದು ಬಂದೋಬಸ್ತ್ ಮಾಡಿಕೊಟ್ಬಿಟ್ರೆ ಸಾಕು, ಅದನ್ನು ಇದು ಮಾಡಿಸ್ಬೋದು.